ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ಬಾಳೆಕಾಯಿ ಚಿಪ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಮಕ್ಕಳಿಗೆ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಯಾವುದೇ ರೀತಿ ಅವರು ಹೊರಗಡೆ ಫುಡ್ಸನ್ನು ಅಷ್ಟೊಂದು ಕೇಳೋದಿಲ್ಲ. ಹಾಗಾಗಿ ನಾವು ಈ ರೀತಿ ಶಾನ್ ಬಾಳೆಕಾಯನ್ನು ಮನೆಯಲ್ಲಿ ಬೆಳೆದಂತಹ ಶಾನ್ ಬಾಳೆಕಾಯನ್ನು ನಾವು ಆದಷ್ಟು ಜಾಸ್ತಿ ಚಿಪ್ಸ್ ಮಾಡಿ ಇಟ್ಕೊಳ್ತೀವಿ. ನಮಗೂ ಕೂಡ ಆಗುತ್ತೆ, ಹಾಗೆ ಮಕ್ಕಳು ಕೇಳಿದಾಗ ಕೂಡ ಕೊಡ್ಬೋದು. ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಬಿಡಿಸೋದ್ರಿಂದ ಈಸಿಯಾಗಿ ಬಿಡಿಸ್ಕೋಬೋದು ಬಾಳೆಕಾಯಿ ಸಿಪ್ಪೆಯನ್ನು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆ ನಾವು ಇದನ್ನು ಎಲ್ಲ ಶಾನ್ ಬಾಳೆಕಾಯನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾನು 1 ಲೋಟಕ್ಕೆ 2 ಸ್ಪೂನ್ ಆಗುವಷ್ಟು ಉಪ್ಪನ್ನು, ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಉಪ್ಪು ಕರಗೋವರೆಗೂ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಇಲ್ಲಿ ನಾನು ಖಾರದ ಪುಡಿ, ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ಲೈಟಾಗಿ ಉಪ್ಪು ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ನಂತರ ಹೀಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾವು ಚಿಪ್ಸನ್ನು ಮಾಡ್ಕೊಳ್ತೀವಿ. ನಾವು ಇಲ್ಲಿ ತೆಂಗಿನ ಎಣ್ಣೆಯಲ್ಲಿ ಜಾಸ್ತಿ ಚಿಪ್ಸನ್ನು ಮಾಡ್ಕೊಳ್ಳೋದು. ಹಾಗೆ ಅಡುಗೆಗೆ ನಾವು ಜಾಸ್ತಿ ತೆಂಗಿನ ಎಣ್ಣೆನೇ ಬಳಸೋದು. ನೀವು ಯಾವುದಾದ್ರೂ ಎಣ್ಣೆನ ತಗೋಬೋದು. ಈ ರೀತಿಯಾಗಿ ಅದನ್ನು ಎಣ್ಣೆ ಕಾದ್ಮೇಲೆ ಅದನ್ನು ಬಂಡಿಗೆ ಈ ರೀತಿಯಾಗಿ ಹೆರೆದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಅದನ್ನು ಬೇರೆ ಕಡೆ ಹೆರ್ಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ, ಅದು ಒಂದು ಅಂಟಲ್ಲ. ಹಾಗೆ ಈ ರೀತಿ ಬಾಳೆಕಾಯಿ ಹಾಕಿದ ತಕ್ಷಣ ಅದಕ್ಕೆ ಉಪ್ಪು ನೀರನ್ನು ಹಾಕೋದ್ರಿಂದ ಬಾಳೆಕಾಯಿ ಚಿಪ್ಸ್ ಉಪ್ಪನ್ನು ಚೆನ್ನಾಗಿ ಕುಡಿಯುತ್ತೆ. ಹಾಗೆಯೇ ಎಣ್ಣೆನೂ ಏನೂ ಹಾಳಾಗಲ್ಲ. ಚಿಪ್ಸ್ ಉಪ್ಪು ಕರೆಕ್ಟಾಗಿ ತಿಂದಿರುತ್ತೆ ಈ ರೀತಿ ಮಾಡೋದ್ರಿಂದ. ಅದನ್ನು ನಾವು ನಮಗೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಗಾಳಿ ಹೋಗದೇ ಇರುವ ಹಾಗೆ ಅದನ್ನು ತೆಗೆದಿಟ್ಕೋಬೇಕು. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ಚಿಪ್ಸ್ ಕೂಡ ರುಚಿನೂ ಚೆನ್ನಾಗಿರುತ್ತೆ, ಹಾಗೆಯೇ ಕ್ರಿಸ್ಪಿಯಾಗೂ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಅವರಿಗೆ ಈ ಥರದ್ದನ್ನೆಲ್ಲ ಮಾಡಿಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.